ಕ್ರಿಸ್ತನ ಪುನರುತ್ಥಾನವಿಲ್ಲ ಎಂಬುದಾಗಿ ಹೇಳುವುದಾದರೆ ನಮ್ಮ ಪ್ರಸಂಗಕ್ಕೆ ಯಾವ ಅರ್ಥವೇ ಇರುವಂತದಾಗಿರುತ್ತಿರಲಿಲ್ಲ. ಆದ್ದರಿಂದ ಕ್ರಿಸ್ತನ ಪುನರುತ್ಥಾನವನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಕೂಡಿದವರಾಗಿರುವಾಗ ಪರಲೋಕದ ದೇವರ ಮಾತುಗಳನ್ನು ನಾವು ನೆನಪು ಮಾಡಿಕೊಳ್ಳುವುದಾದರೆ ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ವಿಷಯವಾಗಿ ಸುಮಾರು 300ಕ್ಕಿಂತಲೂ ಮಿಗಿಲಾಗಿ ರಚಿಸಲ್ಪಟ್ಟಿರುವಂತ ಸತ್ಯಾಂಶವನ್ನು ನಾವು ಕಾಣುವಂತವರಾಗಿರುತ್ತೇವೆ ಪ್ರಿಯರೇ. ಆದ್ದರಿಂದ ಕರ್ತನಲ್ಲಿ ಪ್ರಿಯ ದೇವ ಜನರೇ, ದೇವರ ವಾಕ್ಯಗಳನ್ನು ನಾವು ಆಲೋಚನೆ ಮಾಡುವಾಗ ಪುನರುತ್ಥಾನದ ಉದ್ದೇಶವೇ ಕ್ರಿಸ್ತನ ಆ ಪುನರುತ್ಥಾನದ ಶಕ್ತಿಯ ಮಹತ್ವವಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರ ವಾಕ್ಯಗಳನ್ನು ನಾವು ಆಲೋಚನೆ ಮಾಡುವಾಗ ನಿಜವಾಗಲೂ ಈ ಲೂಕನ ಸುವಾರ್ತೆ 24ನೇ ಅಧ್ಯಾಯದ ಅದರ ಹಲವು ವಚನಗಳನ್ನು ನಾವು ನೆನಪಿಗೆ ತಂದುಕೊಳ್ಳುವುದು, ಆತನನ್ನು ಹುಡುಕುವುದೇನು, ತಾನು ಹೇಳಿದಂತೆ ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ. ಈಗ ಹಲವಾರು ವ್ಯಕ್ತಿಗಳನ್ನು ಕರೆದುಕೊಂಡು ಬೆಥೇಲಿನ ಕಡೆಗೆ ಹೋಗಿ, ಬೆಥೇಲಿನಲ್ಲಿ ಆತನು ಸಮಾಧಿಯಿಂದ ಮೃತ್ಯುಂಜಯನಾಗಿ ಎದ್ದು ಬಂದ ಮೇಲೆ ಆತನು ಹೇಳುವಂತ ಮಾತುಗಳು ನಾವು ಆಲೋಚಿಸುವುದಾದರೆ, ಆತನು ಈ ರೀತಿಯಾಗಿ ಅವರನ್ನು ತನ್ನ ಕೈಗಳನ್ನು ಹಿಡಿದು ಎತ್ತಿ ಅವರನ್ನು ಆಶೀರ್ವಾದ ಮಾಡುತ್ತಿದ್ದಾನೆ. ಯಾರನ್ನು ಆಶೀರ್ವಾದ ಮಾಡುವುದಕ್ಕಾಗಿದ್ದಾನೋ ಎಂಬುದಾಗಿ ನೋಡುವಂತ ವೇಳೆಗಳಲ್ಲಿ ಬೆಥೇಲಿನಲ್ಲಿ ಹೋಗಿ ಆತನು ತನ್ನ ಕೈಗಳನ್ನು ಎತ್ತಿ ಅಲ್ಲಿರುವಂತೆ ಎಲ್ಲ ಜನರಿಗೆ ಆಶೀರ್ವಾದಗಳನ್ನು ಮಾಡುತ್ತಿದ್ದಾನೆ. ಕ್ರೈಸ್ತ ಭಕ್ತರ ವತಿಯಿಂದ ಈ ವರ್ಷ 2026 ಅತಿ ವಿಜೃಂಭಣೆಯಿಂದ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಈಸ್ಟರ್ ಹಬ್ಬವನ್ನು ಸುಮಾರು 2026 ವರ್ಷಗಳ ಹಿಂದೆ ದೇವರು ತನ್ನ ಮಾನವ ಶರೀರದಲ್ಲಿ ಬಂದು ಪುನರುತ್ಥಾನಗೊಂಡು ಕ್ರೂಜ್ ಮೇಲೆ ಸತ್ತು ಮತ್ತು ಮೂರದಿಗೆ ಎದ್ದು ಆತನು ಪರಲೋಕ ರಾಜ್ಯ ಸೇರಿದ್ದಾನೆ. ಅದೇ ಒಂದು ಹಬ್ಬ ಇದಾಗಿದೆ. ಇದು ಇಡೀ ವಿಶ್ವದಲ್ಲೇ ಭಾಳಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ. ಅದೇ ರೀತಿ ನಮ್ಮ ಕಾನೂನಲ್ಲಿ ನಾವು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿದ್ದೇವೆ. ಇದಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ನಾವು ವಂದನೆ ಸಲ್ಲಿಸ್ತೇವೆ. ಮತ್ತು ಮುಂದೂ ಸಹ ಇದೇ ರೀತಿಯಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆ ಮಾಡುತ್ತಾ ದೇವರ ಭಯಭಕ್ತಿ ಬೆಳೀತಾ ಆತನ ಮಹಿಮೆ ಸಲ್ಲಿಸಲಾಗಿರ್ತೇವೆ ಎಂದು ಈ ಮುಖಾಂತರ ತಮ್ಮೆಲ್ಲರಿಗೆ ಇಡೀ ವಿಶ್ವ ಜನರಿಗೆ ನಾವು ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಎರಡು ಮಾತು ಹೋಗ್ತೇವೆ. ಸರ್ ಹೇಳ್ರಿ. ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ಈ 2026ನೇ ವರ್ಷದ ಈ ಪುನರುತ್ಥಾನ ದಿವಸ ಮತ್ತು ಅತಿ ವಿಜೃಂಭಣೆಯಿಂದ, ಸಂತೋಷದಿಂದ, ಸಂಭ್ರಮದಿಂದ, ಸುಖದಿಂದ ಎಲ್ಲ ಕಾನೂನು ಸಭೆಕರು ಸದಸ್ಯರು ಕುಂತು ಆಚರಣೆ ಮಾಡುವಂತೆ ದೇವರು ಸಹಾಯ ಮಾಡಿದ್ದೇನೆ. ಅದಕ್ಕಾಗಿ ಕರ್ತನಲ್ಲಿ ಮತ್ತೊಂದು ಬಳಿಕ ನಾವು ಆತನಿಗೆ ಕೃತಜ್ಞತಾ ಸಲ್ಲಿಸುವವರಾಗಿದ್ದೇವೆ. ಆದ್ದರಿಂದ ಪ್ರತಿ ವರ್ಷ ಇದೇ ರೀತಿ ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಸಹಾಯ ಮಾಡ್ತಾನೆ ಎಂಬುದಾಗಿ ಆತನಲ್ಲಿ ನಂಬುವವರಾಗಿದ್ದೇವೆ. ಧನ್ಯವಾದಗಳೊಂದಿಗೆ ಕಾನೂನು ಕಾಲನಿ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಾನಿದ್ದೇನೆ. ಈ ದಿನ ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟು ಮೃತ್ಯುಂಜಯನಾಗಿರ್ತಕ್ಕಂಥ ಈ ಒಂದು ಅಮೂಲ್ಯವಾದ ದಿನಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇವೆ. ಈ ದಿನದಲ್ಲಿ ಲೋಕದ ಎಲ್ಲ ಕಡೆಗಳಲ್ಲಿ ಭಾಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ದಿನ. ಯಾಕಂದರೆ ಈ ದಿನವು ನಮಗೋಸ್ಕರವೇ ಕ್ರಿಸ್ತನು ಹೂಣಲ್ಪಟ್ಟು ಎದ್ದು ನಮ್ಮನ್ನು ಆ ಒಂದು ಪರಲೋಕ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರವೇ ಆತನು ಮಾದರಿಯಾಗಿದ್ದನು. ಮತ್ತು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಆತನು ಎಲ್ಲವನ್ನ ವಾಗ್ದಾನಗಳಲ್ಲೆಲ್ಲ ನೆರವೇರಿಸೋದಕ್ಕೋಸ್ಕರ ಆತನು ಹೂಣಲ್ಪಟ್ಟನು ಮತ್ತು ತಿರುಗಿ ಎದ್ದು ಬಂದಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಪುನರುತ್ಥಾನದ ದಿವಸದಲ್ಲಿ ಈ ಒಂದು ಮೀಡಿಯಾ ನೋಡ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೂ ಮತ್ತು ಈ ಒಂದು ಮೀಡಿಯಾಕ್ಕೆ ಈ ಒಂದು ನಮಗೆ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ಈ ಒಂದು ಆಶೀರ್ವಾದವಾಣಿ ಮೀಡಿಯಾದವರಿಗೂ ಸಹಿತ ನಾನು ಈ ಮೂಲಕವಾಗಿ ತಮಗೂ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಈ ಪುನರುತ್ಥಾನದ ಶಕ್ತಿಯ ಮತ್ತು ಪುನರುತ್ಥಾನದ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು.